ANMR ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರಿ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಬೀಜೋಪಚಾರವೇ ಉತ್ತಮ ಇಳುವರಿಯ ಮೊದಲ ಹೆಜ್ಜೆ. ಕೃಷಿ ವಿದ್ಯಾರ್ಥಿಗಳಿಂದ ದೊಡ್ಡಹಳ್ಳಿಯಲ್ಲಿ ಜಾಗೃತಿ ಅಭಿಯಾನ. ಕೃಷಿ ಕ್ಷೇತ್ರದಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ನೇರವಾಗಿ ರೈತರಿಗೆ ತಲುಪಿಸುವ ಮತ್ತು ಆಧುನಿಕ ತಂತ್ರಜ್ಞಾನಗಳ ಕುರಿತು ಅರಿವು ಮೂಡಿಸುವ ಸದುದ್ದೇಶದಿಂದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಧೀನದ ಚಿಂತಾಮಣಿ ರೇಷ್ಮೆ ಮಹಾವಿದ್ಯಾಲಯದ 4ನೇ ವರ್ಷದ BSc ರೇಷ್ಮೆ ಕೃಷಿ ವಿದ್ಯಾರ್ಥಿಗಳು ರೈತರಿಗಾಗಿ ಬೀಜೋಪಚಾರ ಕುರಿತು ವಿಶೇಷ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ದೊಡ್ಡಹಳ್ಳಿ ಗ್ರಾಮದಲ್ಲಿ ಯಶಸ್ವಿಯಾಗಿ ಆಯೋಜಿಸಿದ್ದರು. ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಕೃಷಿಕರಿಗೆ ಬಿತ್ತನೆ ಪೂರ್ವದಲ್ಲಿ ಕೈಗೊಳ್ಳಬೇಕಾದ ವೈಜ್ಞಾನಿಕ ಕ್ರಮಗಳ ಬಗ್ಗೆ ಪ್ರಾಯೋಗಿಕ ಮಾಹಿತಿ ನೀಡಿದರು. ಬೀಜೋಪಚಾರದ ಮಹತ್ವ, ಬೀಜ ಹಾಗೂ ಮಣ್ಣಿನ ಮೂಲಕ ಹರಡುವ ವಿವಿಧ ರೋಗಗಳ ಹತೋಟಿ, ಉತ್ತಮ ಮೊಳಕೆಯ ಪ್ರಮಾಣವನ್ನು ಕಾಯ್ದುಕೊಳ್ಳುವುದು, ಆರೋಗ್ಯಕರ ಬೆಳೆ ಸ್ಥಾಪನೆ ಹಾಗೂ ಅಂತಿಮವಾಗಿ ಹೆಚ್ಚಿನ ಇಳುವರಿ ಪಡೆದು ಆರ್ಥಿಕ ಲಾಭ ಗಳಿಸುವುದರಲ್ಲಿ ಬೀಜೋಪಚಾರದ ಪಾತ್ರವೇನು ಎಂಬುದನ್ನು ವಿವರವಾಗಿ ವಿವರಿಸಿದರು. ಬಿತ್ತನೆಗೆ ಮುನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ಬೀಜೋಪಚಾರ ಮಾಡೋದರಿಂದ ಬೆಳೆ ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಒಟ್ಟಾರೆ ಉತ್ಪಾದಕತೆಯನ್ನು ಗಣನೀಯವಾಗಿ ಹೆಚ್ಚಿಸಬಹುದು ಎಂದು ತಿಳಿಸಿ ರೈತರಿಗೆ ಧೈರ್ಯ ತುಂಬಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಾಗೂ ತಜ್ಞರಾಗಿ ಭಾಗವಹಿಸಿ ಮಾತನಾಡಿದ ಡಾಕ್ಟರ್ ಅಂಬಿಕಾ ಅವರು, ಇಂದಿನ ಬದಲಾದ ಹವಾಮಾನ ಹಾಗೂ ಕೃಷಿ ಸವಾಲುಗಳ ಹಿನ್ನೆಲೆಯಲ್ಲಿ ರೈತರು ಕಡ್ಡಾಯವಾಗಿ ಬೀಜೋಪಚಾರದ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕಾದ ಅಗತ್ಯತೆಯನ್ನು ಒತ್ತಿ ಹೇಳಿದ ಅವರು, ಬೀಜೋಪಚಾರವು ಉತ್ತಮ ಬೆಳೆಯ ಮೊದಲ ಹೆಜ್ಜೆಯಾಗಿದ್ದು ರೈತರು ಇದನ್ನು ಕಡ್ಡಾಯವಾಗಿ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಕೃಷಿಕರಿಗೆ ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ದೊಡ್ಡಹಳ್ಳಿ ಗ್ರಾಮದ ಸುತ್ತಮುತ್ತಲಿನ 10 ರೈತರು ಉತ್ಸಾಹದಿಂದ ಭಾಗವಹಿಸಿ ವಿದ್ಯಾರ್ಥಿಗಳು ಹಾಗೂ ತಜ್ಞರು ನೀಡಿದ ಉಪಯುಕ್ತ ಮಾಹಿತಿ ಹಾಗೂ ಮಾರ್ಗದರ್ಶನದ ಬಗ್ಗೆ ತೀವ್ರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇಂತಹ ಗ್ರಾಮೀಣ ವಿಸ್ತರಣಾ ಮತ್ತು ಜಾಗೃತಿ ಕಾರ್ಯಕ್ರಮಗಳು ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನಗಳನ್ನು ತಲುಪಿಸುವಲ್ಲಿ ಮತ್ತು ಕೃಷಿಯನ್ನು ಲಾಭದಾಯಕವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ಯಶೋಧರ CR, ಸಂಜನಾ M, ಹೊಸಮನಿ, ನಂದನ್ ಕುಮಾರ್ HD, ದಿಶಾ, ಲಿಖಿತಾ A, ಪೂಜಾ, ನಿಸರ್ಗ, ಪ್ರಜ್ವಲ್ D, ದಿನೇಶ್ A, ರುಚಿತಾ KM, ಚರಣ್ ಕುಮಾರ್, ವರ್ಷಾಜಿ ಹಿರೇಮಠ್ ಮತ್ತು ಭಾವನೆ MN ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಮೊದಲಿಗೆ ಬೀಜೋಪಚಾರ ಮಾಡೋದಕ್ಕಿಂತ ಮುಂಚೆಗೆ ಮಾಸ್ಕ್ ಮತ್ತೆ ಹ್ಯಾಂಡ್ ಗ್ಲೌಸ್ ಎರಡನ್ನೂ ಬಳಸಬೇಕಾಗುತ್ತೆ. ಯಾಕಂದ್ರೆ ನಾವು ಊಟ ಮಾಡ್ತಾ ಇರ್ತೀವಿ, ನಾವು ಗಾಳಿನ ಸೇವಿಸ್ತಾ ಇರ್ತೀವಿ, ಅವಾಗ ನಮಗೆ ಏನು ತೊಂದರೆ ಆಗಬಾರ್ದು ಅಂತೇಳಿ ಮೊದಲನೇದಾಗಿ ಹ್ಯಾಂಡ್ ಗ್ಲೌಸ್ ಮತ್ತೆ ಮಾಸ್ಕ್ನ ಧರಿಸಬೇಕು. ಇಲ್ಲಿ ನಾವು ಶಿಲೀಂಧ್ರನಾಶಕನ ಬಳಸಬೇಕಾಗುತ್ತೆ. ಶಿಲೀಂಧ್ರನಾಶಕ ಇವಾಗ ನಾವು ಯಾಕೆ ಬಳಸಬೇಕು ಅಂತ ಅಂದ್ರೆ ಎಲೆ ಚುಕ್ಕೆ ರೋಗ ಮತ್ತೆ ಶಿಲೀಂಧ್ರದಿಂದ ಬರುವ ರೋಗಗಳನ್ನ ತಡೆಗಟ್ಟಕ್ಕೆ ನಾವು ಇವಾಗ ಶಿಲೀಂಧ್ರನಾಶಕ ಯಾವ್ದಾದ್ರು ಒಂದು ಇದನ್ನ ಬಳಸಬೇಕಾಗುತ್ತೆ, ಕೆಮಿಕಲ್ನ. ಇವಾಗ ನಾವಿಲ್ಲಿ ಉದಾಹರಣೆಗೆ ತಗೊಂಡಿರೋದು ಬೆವಿಸ್ಟಿನ್ ತಗೊಂಡು ಯಾವ ತರ ಮಾಡ್ಬೇಕನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತೀವಿ. ಮೊದಲನೇದಾಗಿ ನಾವು 1 kg ರಾಗಿನ ತಗೋಬೇಕು. 1 kg ರಾಗಿನ ತಗೊಂಡಿದ್ದೀವಿ. 1 kg ರಾಗಿನ ತಗೊಂಡು ಈ ತರ ಮ್ಯಾಟ್ ಚೀಲದ ಮೇಲೆ ಹಾಕೋಬೇಕು. ಹಾಕೊಂಡು ಅದನ್ನ ಸ್ಪ್ರೆಡ್ ಮಾಡಬೇಕು, ಅಂದ್ರೆ ಹರಡಬೇಕು. ಅದಾದ್ಮೇಲೆ 1 kg
1 kg ರಾಗಿಗೆ 2 ಗ್ರಾಮ್ ಅಷ್ಟು ಫಂಜಿಸೈಡ್ ಅಂದ್ರೆ ಶಿಲೀಂಧ್ರನಾಶಕನ ತಗೋಬೇಕು. ಇದು ದಯವಿಟ್ಟು 2 ಗ್ರಾಮ್ ಅಷ್ಟು ತಗೊಂಡಿದ್ದೀವಿ. ಅದಾದ್ಮೇಲೆ ಈ ರೀತಿ ಶಿಲೀಂಧ್ರನಾಶಕ ಯಾವ ತಗೊಂಡಿರ್ತೀವಲ್ಲ ಅದನ್ನ ನಾವು ರಾಗಿ ಮೇಲೆ ಹಾಕೋಬೇಕು. ಹಾಕೊಂಡ್ಮೇಲೆ ಸ್ವಲ್ಪ ಪ್ರಮಾಣದಷ್ಟು ನೀರನ್ನು ತಗೊಂಡು ಅದ್ರ ಮೇಲೆ ಸಿಂಪಡಿಸಬೇಕು. ಅದಾದ್ಮೇಲೆ ಈ ರೀತಿ ಎಲ್ಲದನ್ನು ಕಲಿಸ್ಬೇಕು. ಅಂದ್ರೆ ಎಲ್ಲದನ್ನು ಮಿಕ್ಸ್ ಮಾಡಬೇಕು. ಅಂದ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಲಿ ಅಂತ. ಈ ರೀತಿ ಮಾಡಿದ್ಮೇಲೆ 20 ನಿಮಿಷಗಳ ಕಾಲ ನಾವು ಇನ್ನು ಸೂರ್ಯನ ಹತ್ರ ಎಲ್ಲ ಇರಬಾರ್ದು. ಎಲ್ಲಿ ನೆರಳಿರುತ್ತೋ ಅಲ್ಲಿ 20 ನಿಮಿಷಗಳ ಕಾಲ ಒಣಗಿಸ್ಬೇಕು. ಒಣಗಿಸಿದ್ಮೇಲೆ 24 ಗಂಟೆ ಒಳಗಡೆನೆ ಇದನ್ನ ನಾವು ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೊಳಕೆ ಒಡೆಯುವ ಪ್ರಮಾಣ ಜಾಸ್ತಿ ಆಗುತ್ತೆ. ನಾವು ಇದನ್ನ ಫಾರ್ಮರ್ಸ್ ಎಲ್ಲ ಇದನ್ನ ಕಾಮನ್ ಆಗಿ ಎಲ್ಲರೂ ಇಳುವರಿ ಜಾಸ್ತಿ ಬರಲಿ ಅಂತಾನೆ ಯೋಚನೆ ಮಾಡ್ತಿರ್ತಾರೆ. ಇದನ್ನ ಮಾಡೋದ್ರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ ಮತ್ತೆ ದುಡ್ಡನ್ನು ಜಾಸ್ತಿ ಬರುತ್ತೆ. ಥ್ಯಾಂಕ್ ಯು.